ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏನಿವತ್ತು ಆಷಾಢ ಶುಕ್ರವಾರದ 2ನೇ ವಾರದ ದಿನ ವೀಡಿಯೋ ಮಾಡ್ತಾಯಿದ್ದೀನಿ ಅಂತನಾ. ಸೊ ಕೆಲವೊಂದು ವಿಚಾರಗಳಿಗೆ ಅಡ್ರೆಸ್ ಮಾಡಲೇಬೇಕಾಗತ್ತೆ. ಯಾವ ಥರ ವಿಚಾರಗಳಂತ ನಿಮ್ಗಾಗಲೇ ಗೊತ್ತಾಗಿರ್ಬೋದು. ಸೊ ಎಸ್, ಆ್ಯಸ್ ಯೂಶುವಲ್ ದ ಸೇಮ್ ಟಾಪಿಕ್ ವಿಚ್ ಇಸ್ ರನ್ನಿಂಗ್ ಅರೌಂಡ್ ನೀಟ್. ಈಗ ಯಾಕೆ ಅಡ್ರೆಸ್ ಮಾಡಬೇಕು ಈ ವಿಚಾರನ? ಕೆಲವೊಬ್ಬರು ಅಂದ್ಕೋತಾರೆ ಅಂಧಭಕ್ತರು ಅಂತ. ಅಂಧಭಕ್ತರಂದ್ರೆ ಏನು? ಜ್ಞಾನವಿಲ್ಲದೇ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಥವಾ ಜ್ಞಾನವಿಲ್ಲದೇ ಒಬ್ಬರನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಅದರ ಕಾರಣವಾಗಿ ಈ ಒಂದು ವಿಡಿಯೋ. ಸೊ ಎಲ್ಲ ಅಂಧಭಕ್ತರಲ್ಲದೇ ಇರುವವರಿಗೆ ಈ ಒಂದು ವಿಡಿಯೋ ಯಾವುದಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನೀಟ್ ಎಕ್ಸಾಮ್ನ ಒಂದು ಫುಲ್ ಫಾರ್ಮ್ ನೋಡೋಣ. ನೀಟ್ ಎಕ್ಸಾಮ್ನ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಎಕ್ಸಾಮ್ ವಿಚ್ ವಾಸ್ ಫೌಂಡ್ ಬೈ UPI ಲೆಡ್ ಟು ಗೌರ್ಮೆಂಟ್ ಬೈ ಕಾಂಗ್ರೆಸ್ ಪಾರ್ಟಿ ಇನ್ 2013. ಓಕೆ, ಸೊ ಅದು ಆಲ್ ಇಂಡಿಯಾ, ಪ್ಯಾನ್ ಇಂಡಿಯಾ ಏನು ಹೇಳ್ತೀರಾ ನೀವು, ಅದರಲ್ಲಿ ಒಂದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ನ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತಂದು ಕೊಡುವಂತಹ ಎಂಟ್ರೆನ್ಸ್ ಎಕ್ಸಾಮ್ ನೀಟ್ ಆಗಿತ್ತು. ಹೌದು, ಇದು ತುಂಬ ಸತಿ ಪೇಪರ್ ಲೀಕ್ಸ್ ಆಗಿದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಬಟ್ ಆದರೆ ಈ ಒಂದು ವಿಚಾರವನ್ನು ಅಡ್ರೆಸ್ ಮಾಡದೇ ಇರುವಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಈ ಒಂದು 2026 ನಮಗೆ ಏನು ಈ ನೀಟ್ ಒಂದು ಪೇಪರ್ ಲೀಕ್ ಆಗಿತ್ತು, ಅದು ಅಡ್ರೆಸ್ಸೇ ಆಗಿಲ್ವಾ? ಖಂಡಿತ ಅಡ್ರೆಸ್ ಆಗಿದೆ. ಈ ವಿಚಾರ CBIಗೆ ಹೋಗಿ CBI ತನಿಖೆ ನಡೆಸಿ ಈ ಮೂವರು ಯಾರು ಈ ಲೀಕಿಗೆ ಕಾರಣರಾಗಿರ್ತಾರೆ ಅವರನ್ನು ಒಂದು ಚಾರ್ಜ್ ಶೀಟ್ಗೆ ಒಳಮಾಡಿಸಿರ್ತಾರೆ. ಯಾವಾಗ? ಮೇ 2026. ಅದಾದ ಮೇಲೆ ಇವ್ರಿಗೆ ಏನೇನು ರೀಟೆಸ್ಟ್ ಕೊಡಬೇಕು ಆ ನೀಟ್ದು ಅದನ್ನು ಕೊಟ್ಟಿರ್ತಾರೆ. ಸೊ ಅಲ್ಲಿ ಜನರು ಪಾಸ್ ಆಗಿದ್ದಾರೆ, ಒಂದು ಒಳ್ಳೆ ಅಂಕಗಳನ್ನು ಪಡೆದಿರುವ ನೀಟ್ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಸೊ ಅದ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ನೀವೆಲ್ಲ ಗೂಗಲ್ ಮಾಡ್ಕೊಳ್ಳಿ, ಜೆನ್ಸಿ ಅವರು ಗೂಗಲ್ ಮಾಡ್ಕೊಳ್ಳಿ, ಚಾಟ್ ಜೆಮಿನಿನ ಕೇಳಿ, AI ಕೇಳಿ, ಎಲ್ಲ ನಿಮಗೆ ಡೀಟೇಲ್ಸ್ ಅಲ್ಲೇ ಸಿಗ್ತದೆ. ಸೊ ಥರ್ಡ್ ಟಾಪಿಕ್. ಸೊ ನಮ್ಮ ಈ ಮಧ್ಯ ಜೂನಲ್ಲಿ ಬಂದರು. ಯಾವಾಗ ಬಂದರು? ಜುಲೈಯಲ್ಲಿ ಬಂದರು. ಈ ವಿಚಾರ CBIಗೆ ಹೋಗಿ ತನಿಖೆ ನಡೆಸಿ ಆದ ಮೇಲೆ ಸೋನಮ್ ಅವರು ಬಂದಿದ್ದು. ಸೋನಮ್ಮಿನ ಉದ್ದೇಶವೇನಾಗಿತ್ತು ಅಂದರೆ ನೀಟ್ ಎಕ್ಸಾಮನ್ನು ಒಂದು ಏನು ಮತ್ತೆ ಲೀಕ್ ಆಗದಿರೋ ಥರ ನೋಡ್ಕೊಳ್ಳೋದು. ಎರಡನೇದು ಅವರ ಏನಿದೆ ಒಂದು ಆ್ಯಕ್ಷನ್ ತೊಗೋಬೇಕು ಈ ಪೇಪರ್ ಲೀಕಿಗೆ ಅನ್ನೋದು. ಈ ಮೂರನೇದೇನು? ಈ ಧರ್ಮೇಂದ್ರ ಪ್ರಸಾದ್ ಏನಿದ್ದಾರೆ ನಮ್ಮ ಎಜುಕೇಷನ್ ಮಿನಿಸ್ಟ್ರು, ಅವರು ರಿಸೈನ್ ಮಾಡಬೇಕು ಅನ್ನೋದು. ಸೊ ನಾನೊಂದು ಕೇಳ್ತೀನಿ, ಈ ಒಂದು ಸಿಸ್ಟಮಲ್ಲಿ ಹೈರಾಕಿ ಅನ್ನೋದೊಂದಿದೆ. ಸೊ ನಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಪಾಪ ಹೂ ನೋಸ್ ಅಲ್ವಾ. ಸೊ ಹೈರಾಕಿ ಅಂದರೆ ಏನು? ಎಜುಕೇಷನ್ ಸಿಸ್ಟಮ್ ಅಲ್ಲಿ, ಎಜುಕೇಷನ್ ಮಿನಿಸ್ಟರ್ ಅಲ್ಲಿ, ಈಗ ನಮಗೆ ಹೈರಾಕಿ ಇದೆ, ನಮಗೆ ಒಂದು ವಂಶವೃಕ್ಷ ಅನ್ನೋದಿರುತ್ತೆ ಅಲ್ವಾ. ಫಸ್ಟು ಮುತ್ತಾತ, ಆಮೇಲೆ ತಾತ, ಆಮೇಲೆ ಅಪ್ಪ, ಆಮೇಲೆ ಮಗ. ದಿಸ್ ಇಸ್ ಕಾಲ್ಡ್ ಹೈರಾಕಿ, ದಿಸ್ ಇಸ್ ಕಾಲ್ಡ್ ಜನರೇಷನ್. ಎಲ್ಲೇ ಹೋದರೂ ನಿಮ್ಗೆ ಹೈರಾಕಿ ಅನ್ನೋದೊಂದು ಇದ್ದೇ ಇರುತ್ತೆ. ಅದೇ ರೀತಿ ಒಂದು ಪಾರ್ಲಿಮೆಂಟಲ್ಲಿ ಎಜುಕೇಷನ್ ಮಿನಿಸ್ಟರ್ ಅಂದರೆ ಯಾರು ಬರ್ತಾರೆ? ಈ ಪ್ರೈಮರಿ ಸೆಕೆಂಡರಿ ಎಜುಕೇಷನ್ ಅನ್ನೋದು ಬರುತ್ತೆ. ಅದರಲ್ಲಿ ವರ್ಕ್ ಮಾಡುವಂಥ ಆಡಳಿತ ಅಧಿಕಾರಿಗಳು ಬರ್ತಾರೆ. ಇದರ ಅಂಡರ್ ಬರೋದು NTA ಅಂಡರ್ ಬರೋದು ನೀಟ್. ಈ NTA ಅಂಡರ್ ಬರುವ ನೀಟ್ ಅಲ್ಲಿ ಆದಂತಹ ಇಶ್ಯೂಗೆ ನೀವು ಡೈರೆಕ್ಟಾಗಿ ಹೋಗಿ ಧರ್ಮೇಂದ್ರ ಪ್ರಸಾದನ್ನು ಕೇಳೋದು ಎಷ್ಟು ಸರಿ ರಿಸೈನ್ ಮಾಡುವಂತ? ಹಿಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಫೈಂಡ್ ಔಟ್ ಹೂ ಹ್ಯಾಸ್ ಲೀಕ್ ದ ಪೇಪರ್ ಆ್ಯಂಡ್ ಗಿವ್ ಹಿಮ್ ದ ರೈಟ್ ಪನಿಷ್ಮೆಂಟ್ ವಿಚ್ ಹ್ಯಾಸ್ ಡನ್ ಆಲ್ರೆಡಿ ಈವನ್ ಬಿಫೋರ್ ಸೋನಮ್ ವಾಂಗ್ಚುಕ್ ವಾಸ್ ಪುಟ್ ಆನ್ ಹಂಗರ್ ಸ್ಟ್ರೈಕ್ ಇನ್ ಜುಲೈ. ಆದರೆ CBIಗೆ ಕೊಟ್ಟಿರೋ ಎಲ್ಲ ವಿಚಾರಗಳನ್ನು ಪಬ್ಲಿಕ್ಕಾಗಿ ಅನೌನ್ಸ್ ಮಾಡಲಿಕ್ಕಾಗೋದಿಲ್ಲ ಅಲ್ವಾ. ಕೆಲವೊಂದು ನೀವು ಗೂಗಲ್ ಮಾಡಿದ್ರೆ ಅಥವಾ ಜಮೀನಿನ ಕೇಳಿದ್ರು, ಯಾವುದೋ ಒಂದು AI ಪ್ಲಾಟ್ಫಾರ್ಮ್ನ ಕೇಳಿದ್ರು ಕೂಡ ನಿಮಗೆ ಡೀಟೇಲ್ಸ್ ಸಿಗೋದು ಅದೇ. ಇಲ್ಲಿ ಮೇ ಅಲ್ಲಿ ಈ ಒಂದು ವಿಚಾರ ಅಡ್ರೆಸ್ ಆಗಿತ್ತು. ಸೊ ನಮಗೆ ರಿಯಲ್ ಕನ್ಸರ್ನ್ ಇದ್ದಿದ್ದರೆ ಲೆಟ್ ಹಿಮ್ ಟಾಕ್ ಅಬೌಟ್ ದ ನೀಟ್ ಎಕ್ಸಾಮ್ ವಿಚ್ ವಾಸ್ ಸಪೋಸ್ ಟು ಬಿ ಅ ಜೆನ್ಯೂನ್ reconsideration, right? So we will talk about the NEET exam, only about the NEET exam. ಬೇರೆ ಪೇಪರ್ ಲೀಕ್ ಆಗಿಲ್ವ ಅದು ನಮಗೆ ಬೇಕಾಗಿಲ್ಲ, ಬೇರೆ ಪಾರ್ಟಿ ಇದ್ದಾಗ ಲೀಕ್ ಆಗಿಲ್ವ ಅದು ನಮಗೆ ಬೇಕಾಗಿಲ್ಲ. ಇದಿಷ್ಟೇ ಮಾತಾಡೋಣ, ಇದಿಷ್ಟೇ ಒಂದು ಪ್ರೊಟೆಸ್ಟಿನ ಒಂದು ಉದ್ದೇಶವನ್ನು ನಾವು ಸರ್ಕಾರದ ಮುಂದೆ, ಇದು ಅಧಿಕಾರಿಗಳ ಮುಂದೆ ಇಡೋಣ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಇಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಅಂತೀನಿ, ಐ ಆಮ್ ವೆರಿ ಸಾರಿ, ಯಾವುದೋ ನಿಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಉಟ್ಕೊಂತು ಜನರಿಗೆ ನೀಟ್ ಅನ್ನುವ ಒಂದು ಫುಲ್ ಫಾರ್ಮೇ ಗೊತ್ತಿಲ್ಲದೆ ಇರುವಂಥ ಜನರು ಬಂದು ಇಲ್ಲಿ ನರ್ತನೆ ಮಾಡ್ತಾ ಇದ್ದಾರೆ, ಆ್ಯಂಟಿ ನ್ಯಾಷನಲಿಸ್ಟ್ ಆಗ್ತಾ ಇದ್ದಾರೆ. ಐ ಆಮ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್. ಈ ಭಾರತ ಎಲ್ಲರಿಗೂ ಒಂದೇ ನೆಲ. ಆದರೆ ಈಗ ಒಂದು ಸತಿ ನೀವು ಆ್ಯಂಟಿ ನ್ಯಾಷನಲಿಸ್ಟ್ ಆಗಿ ಬೇರೆ ಒಂದು ನಮ್ಮಲ್ಲೇ ನಾವು ಬದುಕ್ತಿರೋ, ನಾವು ಅನ್ನ ನೀರು ತಿಂದು ಬದುಕ್ತಿರೋ ಈ ಭಾರತಾಂಬೆಯ ಮೇಲೆ ಒಂದು ಏನಂತಾರೆ ಈ ಡಿಸ್ಕ್ರಿಮಿನೇಟಿವ್ ಆಗಿ ಕೊಡೋ ಸ್ಟೇಟ್ಮೆಂಟ್ಸು, ಒಂದು ಪ್ರೊಟೆಸ್ಟ್ ಯಾವುದು ನೀಟ್ಗೆ ನಡೀತಾ ಇರೋದ್ರಲ್ಲಿ ಎಷ್ಟು ಸರಿ? ಇದು ನೀಟಿಗೋಸ್ಕರ ನಡೀತಾ ಇದೆಯಾ? ಇಲ್ಲ ಬೇರೆ ಯಾವುದಕ್ಕೋಸ್ಕರ ಯಾರನ್ನೋ ಕೆಳಗಿಳಿಸಲು ನಡೆಯುವಂತಹ ಪ್ರಯತ್ನವೇ? ದಿಸ್ ಇಸ್ ಡೆಮೊಕ್ರೆಟಿಕ್ ಇಂಡಿಯಾ. ಎವ್ರಿ ಒನ್ ಹ್ಯಾಸ್ ಅ ರೈಟ್ ಟು ಬಿ ಒಪಿನಿಯನೇಟೆಡ್, ಬಟ್ ಡು ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ಅಥಾರಿಟಿ ಆರ್ ಪವರ್. Authority or power is overall a different category when it comes to democracy. So, ಸೋನಮ್ ವಾಂಗ್ಚುಕ್ ಅವ್ರಿಗೆ
ಈ CJP ಅಂದರೆ ಏನು ಅಂತನಾದರೂ ಗೊತ್ತಾ? ಹೈರಾಕಿ ಅಂದರೆ ಏನು ಅಂತನಾದರೂ ಗೊತ್ತಾ? ಇದು ಯಾವುದನ್ನೂ ಅಡ್ರೆಸ್ ಮಾಡ್ದೇನೆ ಡೈರೆಕ್ಟಾಗಿ ರಿಸೈನ್ ಮಾಡು ಅಂತಂದರೆ ಒಂದು ಪಾರ್ಲಿಮೆಂಟ್ಗೆ ಒಬ್ಬರು ಒಂದು ಮಿನಿಸ್ಟರ್ ಆಗಲಿಕ್ಕೆ ಎಷ್ಟು ವರ್ಷ ಬೇಕು ಅನ್ನೋದು ಗೊತ್ತಾ? ಹೀ ಟೇಕ್ಸ್ ಅಟ್ಲೀಸ್ಟ್ ಮಿನಿಮಮ್ 20 to 30 years. ಸುಮ್ಮನೆ ಬಂದು ಕೂತ್ ಬಿಡಲ್ಲ ಎಲ್ಲೋ ಪೊಸಿಷನಿಗೆ, ಸುಮ್ಮನೆ ಬಂದು ಯಾರೋ ಒಂದು ಪೊಸಿಷನ್ ಕೊಟ್ಬಿಡಲ್ಲ ಇಲ್ಲಿ ಸಡನ್ನಾಗಿ ಬಿಡಲಿಕ್ಕೆ. ಇವತ್ತು ನಮ್ಮ ಕರ್ನಾಟಕದಿಂದ ಇನ್ನೂ ಕೆಲವೊಂದು ಅಸಹ್ಯಕರ ಸಂಗತಿಗಳು ಹೇಳ್ತೀನಿ. ಈ ಕರ್ನಾಟಕದಿಂದ ನಮಗೆ ಕೆಲವೊಬ್ರು ಇದ್ದಾರೆ, ನೇಮ್ ತೊಗೊಳಲ್ಲ, ಒಂದು ಫೋಟೋ ಹಾಕ್ತೀನಿ ಆಮೇಲೆ, ಇಲ್ಲೇ ಮಧ್ಯೆ ಗ್ಯಾಪಲ್ಲಿ ಒಂದು ಫೋಟೋ ಹಾಕುವ. ಸೊ ಇವ್ರು ಇದಾರಲ್ಲ, ಇವರು ಕರ್ನಾಟಕದಲ್ಲಿ KPSC ಪೇಪರ್ಸ್ ತುಂಬ ಸತಿ ಲೀಕ್ ಆಗಿದೆ ಗುರು. ನಾನು ಬರೆದಿರೋ ಟೈಮಲ್ಲೇ ತುಂಬ ಸತಿ KPSC ಪರೀಕ್ಷೆಗಳು ಲೀಕ್ ಆಗಿದೆ. ಇವಾಗ ಬಂದು ಅಡ್ರೆಸ್ ಮಾಡ್ತಿರೋ ಲೆವೆಲಲ್ಲಿ, ಎಲ್ಲಿ ನ್ಯಾಷನಲ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅಡ್ರೆಸ್ ಮಾಡ್ತಿರೋ ವೇ ನೋಡ್ಬಿಟ್ರೆ KPSCಯಲ್ಲಿ ಈ ಲೀಕ್ ಆದಾಗ ಯಾಕೆ ಅಡ್ರೆಸ್ ಮಾಡಲಿಲ್ಲ? ಇದು ಅಂದರೆ ನಮ್ಮ ಕರ್ನಾಟಕ ಜನತೆ, ನಮ್ಮ ಕರ್ನಾಟಕದವರು, ನಮ್ಮ ಕರ್ನಾಟಕ ಸ್ಟೂಡೆಂಟ್ಸು ಅಥವಾ ಯಾರು ಜಾಬ್ ಹುಡುಕ್ತಾ ಇದ್ದೀವಿ ನಾವೆಲ್ಲ ಜನರೇ ಅಲ್ವಾ? KPSC ಎಷ್ಟು ಲೀಕ್ ಆಗಿದೆ, ಒಳಗೆ ಏನು ನಡೆಯುತ್ತೆ, ಎಷ್ಟು ಕರಪ್ಷನ್ ಇದೆ, ಇದ್ರ ಬಗ್ಗೆ ಮಾತಾಡಿ. ಫಸ್ಟು ಇಲ್ಲಿ ಸ್ಟೇಟ್ ರೂಟ್ಸ್ನ ಸರಿ ಮಾಡೋಣ. ರೂಟ್ಸೇ ಸರಿ ಇಲ್ಲ, ಇಲ್ಲಿ ಡೈರೆಕ್ಟ್ ಹಂಗಂತ ಆರ್ಬಿಟ್ಟಿದ್ದಾರೆ ನ್ಯಾಷನಲ್ಗೆ. ಹೈರಾಕಿನೇ ಗೊತ್ತಿಲ್ವಾ ನಿಮಗೆ? ಎಜುಕೇಷನ್ ಸಿಸ್ಟಮ್ ಇಲ್ವಾ ನಿಮ್ಮ ತಲೆಯಲ್ಲಿ? ಬರ್ತಿರಲ್ಲ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡಲಿಕ್ಕೆ ಇಂಥ ದೊಡ್ಡ ಡೆಮೊಕ್ರೆಟಿಕ್ ನೇಷನಲ್ಲಿ. ಓಕೆ, CJP ಅವ್ರು ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ರು, ಏನೋ ಗೌರ್ಮೆಂಟ್ ಆನ್ಸರ್ ಮಾಡ್ತು. ಸೊ ಈಗ ಸುಮ್ಮನೆ ಇರಬೇಕು ತಾನೆ? ಆಗಿದೆ ಅಲ್ಲ? ಇಲ್ಲ, ಮತ್ತೆ ರಿಸೈನ್ ಬಂತು. ಹೀಗೆ ಎಲ್ಲ ರಿಸೈನ್ ಮಾಡ್ತಾ ಇದ್ರೆ ನೀವೆಲ್ಲಿರ್ತೀರಾ? ಅಭಿಜಿತ್ ಇರ್ತಾನ ಎಜುಕೇಷನ್ ಮಿನಿಸ್ಟರ್ ಆಗಿ? ಏನೋ CJP ಫೋನ್ ಮಾಡಿದಾನ ಅವನು? ತಾಕತ್ತಿದೆಯಾ ಗುರು ಅವನಿಗೆ? 2 ನಿಮಿಷ ಪ್ರೊಟೆಸ್ಟ್ ಮಾಡೋಕ್ಕಾಗಿಲ್ಲ, ಅಲ್ಲಿ ಹೋಗಿ ಮೈಗ್ರೇನ್ ಅಂತ ಬರ್ಗರ್ ತಿಂತಾ ಇದ್ದಾನೆ ಕುತ್ಕೊಂಡು ಪ್ರೊಟೆಸ್ಟಲ್ಲಿ. ಇವನೇನಾರು ಎಜುಕೇಷನ್ ಮಿನಿಸ್ಟರ್ ಮಾಡ್ಬೇಕಾ ನಾವು ಕುತ್ಕೊಂಡು? ಎಲ್ಲಿಗೆ ಬಂತು ನಮ್ಮ ಇಂಡಿಯಾ? ಎಲ್ಲಿಗೆ ಬಂತು ನಮ್ಮ ಥಾಟ್ ಪ್ರೊಸೆಸ್? ಈ ಅಂಧಭಕ್ತ ಅಂತಾರಲ್ಲ, ಫಸ್ಟು ನೀವು ಜ್ಞಾನನ ಪಡೆದುಕೊಂಡು ಆಮೇಲೆ ಯಾರನ್ನ ಏನು ಕರಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.